ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಇವತ್ತು ಹೇಳುವಂಥ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಒಂದು ಮುಕ್ತಿ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾಕಪ್ಪ ಅಂತಂದರೆ ಈ ಆಷಾಢ ಮಾಸದಲ್ಲಿ ನಾವು ಮಾಡುವಂಥ ತಂತ್ರಗಳು ತುಂಬಾ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ, ಆಯಿತಾ. ಅಂತಂದರೆ ಶಕ್ತಿ ದೇವತೆಗಳು, ಗ್ರಾಮ ದೇವತೆಗಳನ್ನ ಒಲಿಸ್ಕೊಳ್ಳುವಂತಹ ಟೈಮ್ ಇದು, ಓಕೆನಾ. ಸೊ ಅದಕ್ಕೆ ನಾನು ಹೇಳುವಂಥ ರೆಮಿಡಿಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ. ಸೊ ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ಮೊದಲು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ದಯವಿಟ್ಟು. ಈಗ ನಾನು ಹೇಗೆ ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನೋ ಹಾಗೆಯೇ ನಿಮ್ಮ ಒಂದು ಕರ್ತವ್ಯ ಅಂತ ಅಂದ್ಕೊಳ್ಳಿ, ಓಕೆನಾ. ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಯಾಕಂದರೆ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ. ಸೊ ಅವರೆಲ್ಲ ತುಂಬ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ, ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಸೊ ಅವರೆಲ್ಲ ತುಂಬಾ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ಯೂಸ್ ಮಾಡುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು, ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟನ ತೀರಿಸ್ಕೊಳ್ಳಿ ಅನ್ನೋದೊಂದು ಬಿಟ್ಟರೆ ಗಾಯ್ಸ್ ಇನ್ನೇನೂ ಇಲ್ಲ, ಓಕೆನಾ. ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ತುಂಬ ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ, ಸರಿನಾ. ಅವರು ಕೂಡ ಈ ರೆಮಿಡಿಗಳನ್ನ ನಂಬಿಕೆ ಇಟ್ಟು ಮಾಡಿಕೊಂಡು ಅವರು ಕೂಡ ಕಷ್ಟಗಳನ್ನ ತೀರಿಸ್ಕೊಳ್ಳಿ, ಓಕೆನಾ. ಸೊ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಹಾಗೆ ಏನಂದರೆ ಗಾಯ್ಸ್, ನಮ್ಮ ಮನೆಯಲ್ಲಿ ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ಅಲ್ಲಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ, ಆಯಿತಾ. ಯಾರ ಮನೆ ಆದರೂ ತೊಂದರೆ ಇಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಮತ್ತು ಮಹಾಲಕ್ಷ್ಮಿ ನೆಲೆಸಬೇಕು ಅಂತಂದರೆ ಮೇನಾಗಿ ನೀವು ಮನೇನ ಕ್ಲೀನಾಗಿ ಇಟ್ಕೋಬೇಕು. ಅದರಲ್ಲೂ ಅಡುಗೆ ಮನೆ, ಆಯಿತಾ. ಅಡುಗೆ ಮನೆಯಲ್ಲಿ ನಾವು ಮಸಾಲೆ ಐಟಮ್ಗಳನ್ನ ಖಾಲಿ ಆಗದೇ ರೀತಿ ನೋಡ್ಕೊಳ್ಬೇಕು. ಮಸಾಲೆ ಐಟಮ್ಗಳು ತುಂಬಿ ತುಳುಕ್ತಾ ಇರಬೇಕು, ಆಯಿತಾ. ಇನ್ನೊಂದು ಸ್ವಲ್ಪ ಇದೆ ಅನ್ನುವಾಗಲೇ ತಂದಿಟ್ಕೊಳ್ಳಿ. ಅಕ್ಕಿ ಖಾಲಿ ಆಗದೇ ಇರೋ ರೀತಿ ನೋಡ್ಕೋಬೇಕು. ಉಪ್ಪು, ಹುಣಸೆಹಣ್ಣು, ಮೇಯ್ನಾಗಿ ಅರಿಶಿನ, ಉಪ್ಪು, ಓಕೆನಾ. ಖಾಲಿ ಆಗದೇ ಇರೋ ರೀತಿ ನೋಡ್ಬಿಟ್ಟು ತಂದ್ಬಿಟ್ಟು ಇಟ್ಕೊಳ್ಳಿ. ಎಕ್ಸ್ಟ್ರಾ ತಂದಿಟ್ಕೊಂಡ್ರೂ ಪರವಾಗಿಲ್ಲ, ಆದರೆ ಮನೆಯಲ್ಲಿ ಇನ್ನೂ ಒಂದು ವರ್ಡನ್ನ ನೀವು ಯೂಸ್ ಮಾಡಬಾರ್ದು. ಉಪ್ಪು ಖಾಲಿ ಆಯಿತು ತೊಗೊಂಡು ಬನ್ನಿ, ಅರಿಶಿನ ಖಾಲಿ ಆಯಿತು ತೊಗೊಂಡು ಬನ್ನಿ, ಈ ರೀತಿ ಯೂಸ್ ಮಾಡಬಾರ್ದು. ಉಪ್ಪು ತೊಗೊಂಡು ಬನ್ನಿ, ಅಕಸ್ಮಾತ್ ಏನಾದ್ರು ಖಾಲಿ ಆಯಿತು ಅಂತ ಕೇಳಿದ್ರೆ ಇಲ್ಲ ಇನ್ನೂ ಇದೆ ಅಂದರೂ ಎಕ್ಸ್ಟ್ರಾ ತೊಗೊಬನ್ನಿ, ಈ ಥರ ವರ್ಡನ್ನ ನೀವು ಯೂಸ್ ಮಾಡಬೇಕು ಹೊರತು ಖಾಲಿ ಆಯಿತು ತೊಗೊಬನ್ನಿ ಅಂತ ವರ್ಡ್ ಮಾತ್ರ ಯಾವುದೇ ಕಾರಣಕ್ಕೂ ದಯವಿಟ್ಟು ಯೂಸ್ ಮಾಡಬೇಡಿ, ಸರಿನಾ. ಹಾಗೆಯೇ ಉಪ್ಪನ್ನ ಆದಷ್ಟು ಗಾಜಿನ ಬಾಕ್ಸಲ್ಲಿ ಅಂತಂದರೆ ಬಾಟ್ಲಲ್ಲಿ ಇಲ್ಲ ಪಿಂಗಾಣಿ ಜಾಡಿನಲ್ಲಿ ಇಟ್ಕೊಳ್ಳಿ. ಪ್ಲ್ಯಾಸ್ಟಿಕಲ್ಲೆಲ್ಲ ಇಡೋಕ್ಕಂತೂ ಹೋಗಬೇಡಿ. ಅದ್ರ ಜೊತೆಗೆ ಅಕ್ಕಿ ಡಬ್ಬನೂ ಅಷ್ಟೇ ಸ್ವಲ್ಪ ಇದೆ ಅನ್ನುವಾಗಲೇ ಅಕ್ಕಿನ ಫಿಲ್ ಮಾಡ್ಕೊಳ್ಳಿ, ಸರಿನಾ. ಅದ್ರ ಜೊತೆಗೆ ಹುಣಸೆ ಹಣ್ಣು ಅಷ್ಟೇ, ಹುಣಸೆ ಹಣ್ಣಾಗಿರಬಹುದು ಇಲ್ಲ ಅರಿಶಿನ ಆಗಿರ್ಬೋದು, ಯಾವುದು ಕೂಡ ಖಾಲಿ ಆಗದೆ ರೀತಿ ನೀವು ನೋಡ್ಕೋಬೇಕು. ಅದ್ರ ಜೊತೆಗೆ ನೀವು ಅಡುಗೆ ಮನೆಯಲ್ಲಿ ಹಾಲನ್ನ ಪದೇ ಉಕ್ಕಿಸೋದು, ಆಯಿತಾ. ಪದೇ ಉಕ್ಕಿದ್ರೆ ಮನೆಯಲ್ಲಿ ಕಷ್ಟ ಅನ್ನೋದು ಜಾಸ್ತಿ ಆಗುತ್ತೆ ಗಾಯ್ಸ್, ಸರಿನಾ. ಸೊ ಅಲ್ಲೇ ನಿಂತ್ಕೊಂಡು ಹಾಲನ್ನ ಕಾಯಿಸ್ಕೊಂಡು ಆಫ್ ಮಾಡ್ಕೊಳ್ಳಿ. ಮತ್ತು ಅನ್ನನ ಸೀಸುವಂಥದ್ದು, ಸಾಂಬಾರನ್ನ ಸೀಸುವಂಥದ್ದು, ಈ ಥರ ಎಲ್ಲ ಮಾಡೋದ್ರಿಂದ ನೀವು ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಸಿಂಕಲ್ಲಿ ಹಾಗೆಯೇ ಪಾತ್ರೆಗಳನ್ನ ಬಿಟ್ಬಿಡೋದು, ಸೊಳ್ಳೆ ಮುತ್ತುತ್ತಾ ಇರುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಾಯ್ಸ್, ಒಂದು ದಾರಿದ್ರ್ಯ ಅನ್ನೋದು ನಿಮ್ಮ ಮನೆನ ತುಂಬಿಕೊಳ್ಳುತ್ತೆ. ದಾರಿದ್ರ್ಯ ದೇವತೆ ಅನ್ನೋದು ನಿಮ್ಮ ಮನೆಗೆ ಬಂದು ಸೇರಿಕೊಳ್ತಾಳೆ, ಸರಿನಾ. ಇನ್ನು ದಾರಿದ್ರ್ಯ ದೇವತೆ ಏನಾದರೂ ನಿಮ್ಮ ಮನೆಗೆ ಬಂದರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಖಂಡಿತವಾಗ್ಲೂ ಆಗೋದಿಲ್ಲ, ಆಯಿತಾ. ಕಷ್ಟ ಅನ್ನೋದು, ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಸೊ ಮತ್ತು ಮಹಾಲಕ್ಷ್ಮಿನ ಮನೆ ಒಳಗಡೆ ಕರೆಸ್ಕೊಂಡು ನೀವು ದಾರಿದ್ರ್ಯ ದೇವತೆನ ಹೊರಗಡೆ ಕಳಿಸ್ಬೇಕು ಅಂತಂದರೆ ನನಗೆ ಹೇಳುವಂಥ ನಿಯಮಗಳನ್ನ ನೀವು ಖಂಡಿತವಾಗ್ಲೂ ಪಾಲಿಸಲೇಬೇಕಾಗತ್ತೆ, ಆಯಿತಾ. ನಾನು ಆಗಲೇ ಹೇಳ್ದಂಗೆ ಸೀಸ್ಬೇಡಿ, ಅನ್ನ ಸೀಸ್ಬೇಡಿ, ಸಾಂಬಾರು ಸೀಸ್ಬೇಡಿ, ಹಾಲು ಉಕ್ಕಿಸ್ಬೇಡಿ, ಮಸಾಲೆ ಐಟಮ್ಗಳನ್ನ ಹಾಗೆಯೇ ಅಕ್ಕಿ, ಉಪ್ಪು, ಅರಿಶಿನ, ಹುಣಸೆ ಹಣ್ಣು ಎಲ್ಲನೂ ಕೂಡ ತುಂಬಿರೋ ಥರ ಇರಬೇಕು ಅಡುಗೆ ಮನೆಯಲ್ಲಿ. ಯಾವುದು ಕೂಡ ಖಾಲಿ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಡೈಲಿ ಮನೆಯಲ್ಲಿ ದೀಪನ ಹಚ್ಚಿ, ಆಯಿತಾ. ಒಂದು ಪಾಸಿಟಿವಿಟಿನ ನಿಮ್ಮ ಮನೇಲಿ ನೀವೇ ಕ್ರಿಯೇಟ್ ಮಾಡ್ಕೊಬೇಕು, ಓಕೆನಾ. ಸೊ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಇದ್ದಷ್ಟು ನಿಮಗೆ ಎಲ್ಲದರಲ್ಲೂ ಒಳ್ಳೆಯದಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಒಂದು ನಂಬಿಕೆ ಇಟ್ಟು ನಾನು ಹೇಳುವಂಥ ಈ ರೆಮಿಡಿಗಳನ್ನ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ಬಗೆಹರಿಯುತ್ತೆ ಗಾಯ್ಸ್, ಸರಿನಾ. ಸೊ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಮೊದಲು ತಿಳಿಸ್ಕೊಡ್ತೀನಿ.
ಈಗೇನೆಂದರೆ ದಾರಿದ್ರ್ಯ ದೇವತೆ ಅನ್ನೋದು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಹಣದ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರ್ಬೋದು, ಮಕ್ಕಳು ಹೇಳಿದ ಮಾತು ಕೇಳದೆ ಇರ್ಬೋದು, ₹1 ಕೂಡ ನಿಮ್ಮ ಮನೆಯಲ್ಲಿ ಉಳಿತಾ ಇಲ್ಲ, ಕಷ್ಟಪಟ್ಟು ದುಡಿತೀರಾ ಅಂದರೂ ಕೂಡ ನಿಮಗೆ ₹1 ಮನೆಯಲ್ಲಿ ಉಳಿತಾ ಇಲ್ಲ. ಈ ಥರ ಎಲ್ಲ ನೀವು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತೀರಾ. ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು ನಾನು, ಆ ದಾರಿದ್ರ್ಯ ದೇವತೆನ ನೀವು ಮನೆಯಿಂದ ಹೊರಗಡೆ ಓಡಿಸ್ಬೇಕು ಅಂದರೆ ಸ್ವಚ್ಛತೆಯಾಗಿ ಮನೆನ ಇಟ್ಕೊಳ್ಳೋದ್ರ ಜೊತೆಗೆ ಈ ಒಂದು ರೆಮಿಡಿನೂ ಕೂಡ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮಗೆ ನೀವೇ ಅಬ್ಸರ್ವ್ ಮಾಡಿ, ನೀವು ಈ ರೆಮಿಡಿನ ಮಾಡ್ಕೊಂಡಿದ್ದು ನಾಳೆಯಿಂದನೇ ನಿಮ್ಮ ಮನೆಯಲ್ಲಿ ಸ್ವಲ್ಪ 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 ಸುಧಾರಣೆನ ಕಾಣ್ತಾ ಹೋಗ್ತೀರಾ. ಹಣ ಅರಿವು ಹೆಚ್ಚಾಗುತ್ತೆ, ನಾನಾ ಮೂಲೆಗಳಿಂದ ನಿಮಗೆ ಧನಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗುತ್ತೆ. ಗಾಯ್ಸ್, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಹಾಕೋದಿಲ್ಲ ನಾನು, ಸರಿನಾ? ನನ್ನ ಚಾನಲ್ನಲ್ಲಿ ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಅದನ್ನು ತಿಳ್ಕೊಂಡು ಒಂದು ಸಲ ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೊಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ? ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ವರ್ಕೌಟ್ ಆಗ್ತದೆ ಮೇಡಮ್ ನಮಗೂ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಿ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಆದಷ್ಟು ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರು ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಭಗವಂತ ನಿಮಗೂ ಕೂಡ ನಿಮ್ಮ ಒಂದು ಲೈಕಿಂದ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಶೇರಿಂದ ಆಗಿರ್ಬೋದು, ನಿಮಗೂ ಕೂಡ ಭಗವಂತ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ನಿಮ್ಮ ಕಷ್ಟಕಾಲ ಅಂತ ಬಂದಾಗ ಕೈನ ಹಿಡಿತಾರೆ. ಓಕೆನಾ? ಅದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ. ನನಗೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು. ಸೊ ಈಗೇನಂತಂದರೆ ಟಾಪಿಕ್ ಬಗ್ಗೆ ಬರೋಣ. ನೋಡಿ, ನಾನಿಲ್ಲಿ ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ, ಸರಿನಾ? ನೀವು ಗಾಜಿನ ಬೌಲಾದರೂ ತೊಗೋಬೋದು, ಇಲ್ಲ ಅಂತಂದರೆ ಪಿಂಗಾಣಿ ಬೌಲಾದರೂ ನೀವು ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ನೀವು ತೊಗೊಳ್ಬೋದು. ಅದ್ರ ಜೊತೆಗೆ ಗಾಯ್ಸ್ ನಾನಿಲ್ಲಿ ನೋಡಿ ಕಪ್ಪು ಸಾಸಿವೆನ ತೊಗೊಂಡಿದ್ದೀನಿ, ಸರಿನಾ? ಈಗ ಕಲ್ಲುಪ್ಪು ಯಾವ ರೀತಿ ನಮಗೆ ಮನೆಯಲ್ಲಿ ಒಂದು ಸಮೃದ್ಧಿನ ಕೊಡುತ್ತೆ, ಹಾಗೆಯೇ ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಕಲ್ಲುಪ್ಪಿಗಿದೆ. ಜೊತೆಗೆ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ, ಈ ರೀತಿ ಯಾವ ರೀತಿ ಅದೆಲ್ಲ ಬಡಿದು ಓಡಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ ಅಲ್ವಾ? ಸೊ ಅದೇ ರೀತಿ ಈ ಕಪ್ಪು ಸಾಸಿವೆಗೂ ಅಷ್ಟೇ ಗಾಯ್ಸ್, ಸರಿನಾ? ಕಪ್ಪು ಸಾಸಿವೆಗೂ ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಈ ಸಾಸಿವೆಗೆ ಇದೆ. ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದರೆ ಗಾಯ್ಸ್, ನಿಮ್ಮ ಮನೆಯಲ್ಲಿ ಅಂದರೆ ಒಂದು ಪಾಸಿಟಿವಿಟಿನ ಹೆಚ್ಚಿಸುವಂಥ ಶಕ್ತಿ, ಆಯಿತಾ, ಈ ಕಪ್ಪು ಸಾಸಿವೆಗೆ ಇದೆ. ಮತ್ತು ದೃಷ್ಟಿನ ತೆಗಿಲಿಕ್ಕೆ, ಈಗ ಕಲ್ಲುಪ್ಪನ್ನ ಯೂಸ್ ಮಾಡಿಕೊಂಡು ದೃಷ್ಟಿನೆಲ್ಲ ತೆಗಿತೀವಿ, ಚಿಕ್ಕ ಮಕ್ಳಿಗೆ ದೃಷ್ಟಿ ತೆಗಿತೀವಿ, ಮನೆಗೆ ದೃಷ್ಟಿ ತೆಗಿತೀವಿ, ಈ ಥರ ಎಲ್ಲ ಇರುತ್ತಲ್ವಾ? ಸೊ ಅದೇ ರೀತಿ ಒಂದು ದೃಷ್ಟಿ ದೋಷಗಳನ್ನ ಕಳಿಲಿಕ್ಕೂ ಕೂಡ ಈ ಕಪ್ಪು ಸಾಸಿವೆನ ನಾವು ಯೂಸ್ ಮಾಡ್ತೀವಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಹಣದ ಮೇಲೆ ಯಾರಾದರೂ ದೃಷ್ಟಿ ಹಾಕಿದರೆ, ಅಂದರೆ ಈಗ ಅಕ್ಕಪಕ್ಕದವ್ರು ನೋಡಪ್ಪ ಅವ್ರ ಹತ್ರ ಎಷ್ಟೊಂದು ದುಡ್ಡಿದೆ, ಕಾರಿದೆ, ಮನೆ ಇದೆ, ಒಡವೆಗಳಿದ್ದಾವೆ, ಗಂಡ ಚೆನ್ನಾಗಿ ನೋಡ್ಕೋತಾರಲ್ವ, ಮಕ್ಕಳು ಚೆನ್ನಾಗಿದ್ದಾರಲ್ವ, ಮಕ್ಕಳು ಚೆನ್ನಾಗಿ ನೋಡ್ಕೋತಾರಲ್ವ, ಈ ರೀತಿ ಕಣ್ಣಾಕೋರು ತುಂಬ ಜನ ಇದ್ದೇ ಇರ್ತಾರೆ ಈ ಭೂಮಿ ಮೇಲೆ. ಅಂಥವರೇ ಜಾಸ್ತಿ ಅಲ್ವಾ? ಅಂಥವ್ರ ಕಣ್ಣಿಂದ ನಮ್ಮ ಮನೆನ ನಾವು ಸೇಫ್ ಮಾಡ್ಕೊಬೇಕು, ನಮಗೆ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗಬೇಕು ಅಂತ ಅಂದರೆ ಈ ರೀತಿ ರೆಮಿಡಿಗಳನ್ನ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ಸರಿನಾ? ಸೊ ಅದಕ್ಕೆ ನಾನಿಲ್ಲಿ ಕಪ್ಪು ಸಾಸಿವೆನ ತೊಗೊಂಡಿದ್ದೀನಿ. ಈ ಥರ ಒಂದು ಬೌಲ್ಗೆ ಒಂದು 3/4 ಭಾಗದಷ್ಟು ನೀವು ಈ ರೀತಿ ಕಪ್ಪು ಸಾಸಿವೆನ ಸೇರಿಸ್ಕೊಳ್ಳಿ ಫಸ್ಟು, ಫಸ್ಟು ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಳ್ಳಿ. ಮತ್ತು ಮಹಾಲಕ್ಷ್ಮಿಗೆಲ್ಲ ಪೂಜೆ ಮಾಡಿಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕುತ್ಕೊಂಡು ಈ ಬೌಲೊಳಗಡೆ ಕಪ್ಪು ಸಾಸಿವೆನ ಹಾಕ್ಬಿಟ್ಟು ನಾನು ಹೇಳುವಂತಹ ಈ ವಸ್ತುವನ್ನು ನೀವು ಸೇರಿಸಬೇಕಾಗತ್ತೆ, ಸರಿನಾ? ನೋಡಿ, ಇಲ್ಲಿ ನಾನು ₹10 ನೋಟ್ನ ತೊಗೊಂಡಿದ್ದೀನಿ ಅಲ್ವಾ? ₹10 ನೋಟ್ನ ತೊಗೊಂಡಿದ್ದೀನಿ, ಜೊತೆಗೆ ₹1 ನಾಣ್ಯನ ತೊಗೊಂಡಿದ್ದೀನಿ, ಸರಿನಾ? ಈ ಟೋಟಲ್ಲು ₹11 ಆಯಿತು. ಈ ₹11ನ ನೀವು ಏನು ಮಾಡಬೇಕು ಅಂದರೆ ಗಾಯ್ಸ್, ಈ ಸಾಸಿವೆ ಒಳಗಡೆ ನೀವು ಸೇರಿಸಬೇಕು, ಆಯಿತಾ? ಈ ಕಾಯಿನ್ ಆಗಿರ್ಬೋದು, ಹಾಗೆ ₹11 ಆಗಿರಬೇಕು. ಈ ರೀತಿ ₹10 ನೋಟ್ನೇ ನೀವು ತೊಗೋಬೇಕು, ಸರಿನಾ? ₹11 11 ಹಾಕ್ಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ಬೇಡ, ಈ ಥರ ₹10 ಒಂದು ನೋಟ್ನ ತೊಗೊಳ್ಳಿ, ₹1 ನಾಣ್ಯನ ತೊಗೊಂಡು ನೀವು ಮತ್ತು ಮಹಾಲಕ್ಷ್ಮಿಗೆ ಇದನ್ನು ಕೈಯಲ್ಲಿ ಈ ರೀತಿ ಹಿಡ್ಕೋಬೇಕು, ಸರಿನಾ? ಹಿಡ್ಕೊಂಡು ಒಂದು ಸಂಕಲ್ಪನ ಮಾಡ್ಕೊಳ್ಳಿ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಬೇಕು ತಾಯಿ. ಹಣದ ಸಮಸ್ಯೆ, ಹಣದ ಮೇಲೆ ಏನಾದರೂ ಯಾರ್ದಾದ್ರೂ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು ಬಿದ್ದಿದ್ರೆ ಅದು ಕೂಡ ನಮ್ಮ ಮನೆಯಲ್ಲಿ ತೊಲಗಬೇಕು. ಜೊತೆಗೆ
ನಮಗೆಲ್ಲದರಲ್ಲೂ ಒಳ್ಳೆಯದಾಗಬೇಕು, ನಮ್ಮ ಆರೋಗ್ಯದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗಬೇಕು, ಮನೆಯಲ್ಲಿ ನೆಮ್ಮದಿ ಇಲ್ಲ, ನಮಗೆ ನೆಮ್ಮದಿ ಬರೋ ಥರ ಮಾಡು ತಾಯಿ. ನಮ್ಗೆ ಯಾವಾಗಲೂ ನನ್ನ ಗಂಡ ನನ್ನ ಜೊತೆ ಜಗಳ ಮಾಡ್ತಾರೆ, ಆ ರೀತಿ ಮಾಡದೇ ಇರೋ ರೀತಿ ನೋಡ್ಕೋ ತಾಯಿ. ಈ ಒಂದು ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಮಿಡಿನ ನಾನು ನನ್ನ ಕಷ್ಟಗಳಿಗೆ, ನಿಮ್ಗೇನು ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳಿ ಗೈಸ್, ಸರಿನಾ? ನನ್ನ ಕಷ್ಟಗಳಿಗೆ ಈ ಒಂದು ರೆಮಿಡಿನ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಸಂಕಲ್ಪನ ಮಾಡ್ಕೋಬೇಕು, ಸರಿನಾ? ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೂ ಅಷ್ಟೇ ಗೈಸ್, ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪನ ಮಾಡ್ಕೊಳ್ಳದೆ ನೀವು ಏನಾದ್ರು ರೆಮಿಡಿಗಳನ್ನ ಮಾಡಿದ್ರೆ ಅದು ನೆರವೇರೋದಿಲ್ಲ, ಓಕೆನಾ? ಸೊ ಸಂಕಲ್ಪನ ಮಾಡಿಕೊಂಡು ಮತ್ತು ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಈ ಒಂದು ಸಾಸಿವೆ ಒಳಗಡೆ 10 ರೂಪಾಯಿ ನೋಟು ಮತ್ತು 1 ರೂಪಾಯಿ ಕಾಯಿನ್ನ ಈ ರೀತಿ ಬಚ್ಚಿಡಬೇಕು, ಸರಿನಾ? ಇಷ್ಟು ಮಾಡಾದ್ಮೇಲೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಕಿಚನಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಿ, ಸರಿನಾ? ಒಂದು ಪ್ಲೇಟ್ನ ಮುಚ್ಚಿ ಇದ್ರ ಮೇಲೆ ಏನಾದರೂ ನೀವು ಇದರಲ್ಲೇ ಒಂದು ಗಾಜಿನ ಇದರಲ್ಲೇ ಮಾಡ್ತೀನಿ, ಬಾಟ್ಲಲ್ಲೇ ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಬೋದು. ಅದರೊಂದು ಚಿಕ್ಕದೊಂದು ಇದ್ದರೆ ಅದರೊಳಗಡೆ ಹಾಕ್ಬಿಟ್ಟು ಆ ಕ್ಯಾಪ್ನ ಮುಚ್ಚಿಬಿಡಿ. ಇಲ್ಲ ಅಂತಂದರೆ ಈ ಥರ ಪಿಂಗಾಣಿ ಬೌಲಲ್ಲಿ ಮಾಡ್ತೀನಿ, ಇಲ್ಲ ಅಂತಂದರೆ ಈ ರೀತಿ ಗಾಜಿನ ಬೌಲಲ್ಲಿ ಮಾಡ್ತೀನಿ ಅಂತಂದರೆ ಇದ್ರ ಮೇಲೆ ಯಾವುದಾದ್ರೂ ಒಂದು ಪ್ಲೇಟ್ನ ಮುಚ್ಚಿಬಿಡಿ, ಸರಿನಾ? ಮುಚ್ಚಾದಮೇಲೆ ನೀವೇನು ಮಾಡಬೇಕು ಅಂತಂದರೆ 11 ದಿನ, ಈಗ 11 ರೂಪಾಯಿ ಕಾಯಿನ್ನ ಹಾಕಿದ್ದೀರಾ ಅಲ್ವಾ? ಹಾಗೆಯೇ ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಳಿ, ಸಂಜೆನಾದರೂ ಮಾಡ್ಕೊಳ್ಳಿ. ಯಾವಾಗ ನೀವು ಪೂಜೆನ ಮಾಡ್ತೀರಾ ಮನೆಯಲ್ಲಿ ಆ ಟೈಮಲ್ಲಿ ನೀವು ಮಾಡಬೇಕು, ಸರಿನಾ? ಇದನ್ನು ನೀವು 11 ದಿನ ಆದಮೇಲೆ ಈ 11 ರೂಪಾಯಿ ಕಾಯಿನ್, 1 ರೂಪಾಯಿ ಕಾಯಿನು ಮತ್ತು 10 ರೂಪಾಯಿ ನೋಟನ್ನ ನೀವು ತೆಗೆದುಬಿಟ್ಟು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು, ಸರಿನಾ? ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಂಡು ನೀವು ಇದ್ರ ಜೊತೆಗೆ ಇದ್ರ ಮೇಲೆ ದುಡ್ಡನ್ನ ಇಡ್ತಾ ಹೋಗಬೇಕು ಗೈಸ್. ಇಷ್ಟು ಮಾಡ್ಕೊಳ್ಳಿ, ನೋಡಿ ಬೇಕಾದರೆ ನಿಮಗೆ ಒಂದು ನಿಜವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಎಂಥ ಹಣದ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ, ಸರಿನಾ? ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳುವಂಗೆ ನಂಬಿಕೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ತೀರಾ. ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ, ನಮ್ಗೆ ಈ ರೀತಿ ಸಮಸ್ಯೆ ಇದೆ, ಆ ರೀತಿ ಸಮಸ್ಯೆ ಇದೆ ಮೇಡಮ್ ಅಂತ. ಈ ರೀತಿ ನಾನು ತೋರಿಸುವಂಥ ಎಲ್ಲ ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ ಗೈಸ್. ನಾನು ತೋರಿಸುವಂಥ ಪ್ರತಿ ಒಂದು ರೆಮಿಡಿಗಳನ್ನೂ ಕೂಡ ನೀವು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೋಡಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ, ಸರಿನಾ? ಇದನ್ನು ಮಾಡಿಕೊಂಡು ನಾಳೆಗೆ ನಿಮಗೆ ಒಳ್ಳೆಯದಾಗುತ್ತೆ. ಈಗ ಆಷಾಢ ಮಾಸ ಬೇರೆ ನಡೀತಿದೆ, ಹಾಗೆ ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಈ ಒಂದು ರೆಮಿಡಿನ ನೀವು ಮಂಗಳವಾರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಶುಕ್ರವಾರ ಮಾಡ್ಕೊಳ್ಳಿ. ಬೆಳಗ್ಗೆನಾದರೂ ಮಾಡ್ಕೊಳ್ಳಿ, ಸಂಜೆನಾದರೂ ಮಾಡ್ಕೊಳ್ಳಿ, ಆದರೆ ಮಂಗಳವಾರ ಮತ್ತು ಶುಕ್ರವಾರನೇ ಮಾಡಬೇಕು. ನಾಳೆ ಬಂದು ಮಂಗಳವಾರ ಇದೆ ಅಲ್ವಾ, ಅದಕ್ಕೆ ನಾನು ಇವಾಗ ಬೇಗನೆ ವಿಡಿಯೋ ಮಾಡಿ ಹಾಕ್ತೀನಿ. ಅಕಸ್ಮಾತ್ ನಿಮ್ಗೆ ಇವತ್ತು ವಿಡಿಯೋ ಸಿಕ್ಕಿದ್ರೆ ನಾಳೆ ಮಾಡ್ಕೊಳ್ಳಿ, ನಾಳೆ ಸಿಕ್ಕಿದ್ರೆ ನಾಳೆ ಸಂಜೆ ಮಾಡ್ಕೊಳ್ಳಿ. ಅಕಸ್ಮಾತ್ ಬುಧವಾರ ಸಿಕ್ಕಿದ್ರೆ ಇಲ್ಲ ಗುರುವಾರ ಸಿಕ್ಕಿದ್ರೆ ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸಾಸಿವೆಯಿಂದ ಮಾಡುವಂಥ ಪರಿಹಾರಗಳು ನಿಜವಾಗ್ಲೂ ಒಂದು ಉಳಿತನ ಕೊಡುತ್ತೆ ಗೈಸ್, ಆಯಿತಾ? ಒಳ್ಳೆಯದನ್ನು ಮಾಡುತ್ತೆ. ಆದಷ್ಟು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ನಾನು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸರಿನಾ? ಆದಷ್ಟು ತುಂಬ ಜನ ಲೈಕ್ ಕೊಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಆದರೆ ಕಮೆಂಟ್ ಮಾಡಿ, ಆಯಿತಾ? ಕಮೆಂಟ್ ಕೂಡ ಮಾಡ್ತಾ ಇಲ್ಲ ನೀವು, ಕಮೆಂಟ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ದೇವಿ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸಲಿ, ಆಯಿತಾ? ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.